ಸದಾ ವ್ಯವಸಾಯ ಕೂಲಿನಾಲಿ ಮಕ್ಕಳ ಆಟ ಜನಜಂಗುಳಿಯಿಂದ ಪಿಸುಗುಡುತ್ತಿದ್ದ ಗ್ರಾಮದಲ್ಲೀಗ ಅಕ್ಕೀಜ್ವರ ಎಂಬ ಮಹಾಮಾರಿ ಇಡೀ ಗ್ರಾಮವನ್ನೇ ಮೌನಕ್ಕೆ ತಳ್ಳಿದೆ. ಅಷ್ಟಕ್ಕೂ ಆ ಗ್ರಾಮ ಯಾವುದು ಅಂತೀರಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ಬಂತು ಅದರ ಬಗ್ಗೆ ಅದನ್ನ ಟೆಸ್ಟ್ ಕಳಿಸಿ ಅದು ಪಾಸಿಟಿವ್ ಅಂತ ಬಂದ ಮೇಲೆ ತಕ್ಷಣ ಅಲ್ಲಿ ಸ್ಯಾನಿಟೈಸ್ ಮಾಡುವಂತದಕ್ಕೆ ಜನರಲ್ಲಿ ತಿಳುವಳಿಕೆ ಮೂಡಿಸುವಂತದಕ್ಕೆ ಎಲ್ಲಾ ರೀತಿ ಮಾಡಿದ್ದಾರೆ. ಮಹಾಮಾರಿ ಕೊರೋನಾ ಕರಿನೆರಳು ಇನ್ನು ಎಲ್ಲರ ಕಣ್ಣ ಮುಂದೆ ಇದೆ. ಕೊರೋನಾ ಸಮಯದಲ್ಲಿ ಹೇಗೆ ಗ್ರಾಮಗಳಿಗೆ ದಿಗ್ಬಂಧನ ವಿಧಿಸಲಾಗಿತ್ತು ಅದೇ ರೀತಿ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ. ಹೌದು, ನೆರೆ ರಾಜ್ಯಗಳಲ್ಲಿ ಕಾಣಿಸಿಕೊಳ್ತಿದ್ದ ಹಕ್ಕಿಜ್ವರ ಈಗ ಚಿಕ್ಕಬಳ್ಳಾಪುರದಲ್ಲಿ ತನ್ನ ಅಟ್ಟಹಾಸ ಮುಂದುವರಿಸುತ್ತಿದೆ. ಒಂದೇ ದಿನದಲ್ಲಿ 50ಕ್ಕೂ ಅಧಿಕ ಕೋಳಿಗಳ ಸಾವು ಒಂದು ಕಡೆ ಗ್ರಾಮಸ್ಥರನ್ನ ಭಯಗೊಳಿಸಿದ್ರೆ, ಮತ್ತೊಂದು ಪಶುಸಂಗೋಪನೆ ಇಲಾಖೆ ಒಂದೇ ದಿನದಲ್ಲಿ 400ಕ್ಕೂ ಅಧಿಕ ಕೋಳಿಗಳ ಸಾಮೂಹಿಕ ಕೊಲೆ ಮಾಡಿರುವುದು ಗ್ರಾಮಸ್ಥರ ನಿದ್ದೆಗೆಡಿಸಿದೆ. ಆದರೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಪ್ರತಿನಿತ್ಯ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಸ್ಯಾನಿಟರಿ ಬ್ಲೀಚಿಂಗ್ ಸಿಂಪಡಣೆ ಮಾಡಿ ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದೆ. ಈ ಹಕ್ಕಿ ಜ್ವರ ಇರ್ತಕ್ಕಂಥದ್ದು ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ದೃಢಪಡಿಸಿದೆ. ಸೊ ಹಾಗಾಗಿ ಅದು ಬಂದ ತಕ್ಷಣನೇ ನಾವು ಜಿಲ್ಲಾ ಏನು ರೋಗ ನಿಯಂತ್ರಣ ಮಾಡತಕ್ಕಂತಹ ಒಂದು ಸಕ್ಷಮ ಪ್ರಾಧಿಕಾರಿ ಆಗಿರೋದ್ರಿಂದ ಕೂಡಲೇ ನಾನು ಇವತ್ತು ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಇವತ್ತು ಕಂಡಕ್ಟ್ ಮಾಡಿಬಿಟ್ಟು ಈ ಒಂದು ರೋಗ ನಿಯಂತ್ರಣವನ್ನು ಮಾಡತಕ್ಕಂಥ ಉದ್ದೇಶದಿಂದ ಜಿಲ್ಲಾ ಪಂಚಾಯತಿ ಸಿಇಒರವರು ಇರ್ಬೋದು, ತಾಲೂಕ್ ಪಂಚಾಯತಿಯ ಇಒರವರು, ತಹಶೀಲ್ದಾರ್ಸು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ, ADLR, ಫುಡ್ ಡಿಪಾರ್ಟ್ಮೆಂಟು, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳೊಂದಿಗೆ ಕೂಡ ಒಂದು ಸಮನ್ವಯವನ್ನು ಸಾಧಿಸಿ ಈ ರೋಗ ನಿಯಂತ್ರಣ ಮಾಡತಕ್ಕಂಥ ಉದ್ದೇಶದಿಂದ ಒಂದು ಸಭೆಯನ್ನು ಈಗ ಮಾಡಿದ್ದೀನಿ. ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ವೆಟರ್ನರಿ DD ಅವರನ್ನ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದೀನಿ. DHO ಅವರು ಕೂಡ ಅಷ್ಟೇ ಪ್ರತಿದಿನ ವರದಹಳ್ಳಿ ಗ್ರಾಮದಲ್ಲಿ ಸರ್ವೆ ಮಾಡಿಬಿಟ್ಟು ಆಲ್ರೆಡಿ ಇವತ್ತು ಕೂಡ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದಂಥ ಕಾಲಕ್ಕೆ ಯಾವುದೇ ನೆಗಡಿ, ಶೀತ, ಕೆಮ್ಮು, ಜ್ವರ ಅಲ್ಲಿ ಕಂಡು ಬಂದಿಲ್ಲ. 3 ಜನ ಗರ್ಭಿಣಿಯರು ಇರ್ತಕ್ಕಂಥದ್ದು ಮತ್ತು 2 ಬೆಡ್ ರಿಡನ್ ಪರ್ಸನ್ಸ್ ಇರ್ತಕ್ಕಂಥದ್ದು ಐಡೆಂಟಿಫೈ ಆಗಿದೆ. ಮತ್ತು ಇಲ್ಲಿ ಏನು ಕೋಳಿಗಳು ಸತ್ತು ಹೋಗಿದ್ದಾವೆ, ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಕೋಳಿಗಳ ಒಂದು ಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಸರ್ವೆ ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಏನು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏರಿಯಾ ಇದೆ ಅದನ್ನು 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂದು ರೇಡಿಯಸ್ ಅನ್ನು ಮಾಡ್ಕೊಳ್ತೀವಿ. ತದನಂತರದಲ್ಲಿ 3 ಕಿಲೋಮೀಟರ್, ತದನಂತರದಲ್ಲಿ 3 ಕಿಲೋಮೀಟರ್, ತದನಂತರದಲ್ಲಿ 3 ಕಿಲೋಮೀಟರ್, ಹೀಗೆ ಒಟ್ಟು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರತಕ್ಕಂತಹ ಗ್ರಾಮಗಳಿರ್ಬೋದು ಅಥವಾ ಜನವಸತಿ ಪ್ರದೇಶಗಳು ಬರ್ಬೋದು, ಅವೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಏನು ಈ ರೇಡಿಯಸ್ ಫಸ್ಟ್ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ 1 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರತಕ್ಕಂಥ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದೆ, ಯಾವ ಮನೆಯಲ್ಲಿ ಈ ಕೋಳಿಗಳು ಈ ತರ ಸತ್ತೋಗಿದ್ದಾವೆ ಅಥವಾ ಈ ವೈರಸ್ ಅಂತಕ್ಕಂಥದ್ದು ತಗಲಿದೆ, ಇಂಥದ್ದೆಲ್ಲದನ್ನು ಕೂಡ ನೋಡಿಕೊಂಡು ಅದ್ರ ಬಗ್ಗೆ ನಿಗಾ ವಹಿಸ್ತಕ್ಕಂಥದ್ದನ್ನು ಫಸ್ಟ್ ಮಾಡ್ತಾ ಇದ್ವಿ. ಹಾಗಾಗಿ ಮೊದಲನೇದಾಗಿ ವರದಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ 405 ಜನಸಂಖ್ಯೆ ಇದೆ. ಒಟ್ಟು 96 ಮನೆ ಇದಾವೆ. ಹಾಗಾಗಿ ಜನರಿಗೆ ಫಸ್ಟ್ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. IC ಆಕ್ಟಿವಿಟೀಸ್ ಅನ್ನು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ರು ಸಹ ದಯವಿಟ್ಟು ಈಗ ಈ ತರ ಕೋಳಿಗಳು ಸತ್ತೋಗಿರೋದ್ರಿಂದ ಅದು ಅಕ್ಕಿ ಜ್ವರ ಅಂತ ಹೇಳಿ ದೃಢಪಟ್ಟಿರೋದ್ರಿಂದ ದಯವಿಟ್ಟು ಆ ಕೋಳಿಗಳನ್ನೆಲ್ಲ ನೀವು ನಮಗೆ ಕೊಡಬೇಕು, ವಾಪಸ್ಸು ನಮಗೆ ಕೊಡಬೇಕು. ಅದನ್ನು ಕೊಟ್ಟರೆ ನಾವು ನಿಯಮಾನುಸಾರ ಅದನ್ನು ಡಿಸ್ಪೋಸ್ ಮಾಡುವಂಥದ್ದು ಏನಿದೆ ಅದನ್ನ ಮಾಡ್ತೀವಿ. ಈ ಕೋಳಿಗಳನ್ನ ಕಲ್ಲಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವೊಂದು ಬರಿಯಲ್ ಗ್ರೌಂಡ್ ಅನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನ ಡೀಪ್ ಆಗಿ ತೆಗೆದುಬಿಟ್ಟು ಅವೆಲ್ಲವನ್ನು ಕೂಡ ನಾವು ನಿಯಮಾನುಸಾರ ಕಲ್ಲಿಂಗ್ ಮಾಡಿ ಅದ್ರ ಮೇಲೆ ಸುಣ್ಣವನ್ನು ಹಾಕಿ ಅದ್ರ ಮೇಲೆ ಮುಚ್ಚಿ ಅದನ್ನು ಯಾರು ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬಿಟ್ಟು ನಾವೊಂದು ಟೇಪ್ ಹಾಕಿಬಿಟ್ಟು ಅಲ್ಲೊಂದು ನಾಮಫಲಕವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದೀವಿ. ಆ ಏರಿಯಾಕ್ಕೆ ಯಾರು ಕೂಡ ಅಲ್ಲಿಗೆ ಹೋಗಬಾರದು. ಇನ್ನು ಗ್ರಾಮದಲ್ಲಿ ಜಿಲ್ಲಾಡಳಿತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಕ್ಷಣ ಕ್ಷಣಕ್ಕೂ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ.
ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಅಧಿಕಾರಿಗಳು ಗ್ರಾಮಕ್ಕೆ ಸತ್ತ ಕೋಳಿಗಳನ್ನ ಎಲ್ಲಿಂದ ತಂದ್ರು ಎಂಬ ಮಾಹಿತಿಯನ್ನ ಕಲೆ ಹಾಕ್ತಿದ್ದು ಜಿಲ್ಲೆಯಲ್ಲಿ ಕೋಳಿ ಸಂತೆಗಳು ನಡೆಯುವ ಸ್ಥಳಗಳ ಬಗ್ಗೆ ನಿಗಾ ವಹಿಸಲು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಇನ್ನು ಹಕ್ಕಿ ಜ್ವರ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತಿರುವುದರಿಂದ ಆರೋಗ್ಯ ಸಚಿವರು ಸದಾ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವರ್ದಹಳ್ಳಿ ಗ್ರಾಮದಲ್ಲಿ ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ರೋಗಗ್ರಸ್ತರ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತಿದ್ದು ಅವಶ್ಯಕತೆ ಇದ್ರೆ ಮತ್ತೊಂದು ಸ್ಥಳಕ್ಕೆ ರವಾನಿಸಿ ಚಿಕಿತ್ಸೆ ನೀಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ವರ್ದನಹಳ್ಳಿ ಅಂತ ಹೇಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಾಣಿಸ್ಕೊಂಡಿದೆ. ತಕ್ಷಣ ನಮ್ಮ DC ಅವರು, ನಮ್ಮ CO ಅವರು ಎಲ್ಲ ಹೋಗಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಅದನ್ನ ಏನು ಮುಂಚೆ ಬಂತು ಅದ್ರ ಬಗ್ಗೆ ಅದನ್ನ ಟೆಸ್ಟ್ ಕಳಿಸಿ ಅದು ಪಾಸಿಟಿವ್ ಅಂತ ಬಂದ್ಮೇಲೆ ತಕ್ಷಣ ಅಲ್ಲಿ ಸ್ಯಾನಿಟೈಸ್ ಮಾಡುವಂಥದ್ದಕ್ಕೆ, ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥದ್ದಕ್ಕೆ ಎಲ್ಲ ರೀತಿ ಮಾಡಿದ್ದಾರೆ. ನಿನ್ನೆ ಎಲ್ಲ ಅಕ್ಕಿಗಳೆಲ್ಲ ಒಪ್ಪಿಸಿ ಅದನ್ನು ಮಾಡಿ ಅದನ್ನೆಲ್ಲ ಉಣಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಪಕ್ಕದ ಊರುಗಳಿಗೆ ಹರಡದಂತೆ ಭಾಳಷ್ಟು ಆ ಕಡೆ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದಕ್ಕೂ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಒಟ್ಟಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಸರ್ಕಾರದ ಗಮನಕ್ಕೂ ಬಂದಿದೆ. ಜಿಲ್ಲಾಡಳಿತ ಭಾಳ ಸಜ್ಜಾಗಿ ಇವತ್ತು ಎಲ್ಲ ಆರೋಗ್ಯ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇದನ್ನು ಒಟ್ಟಾರೆಯಾಗಿ ಇದನ್ನು ನಿಯಂತ್ರಣ ಮಾಡಬೇಕು. ತಕ್ಷಣ ಇದನ್ನು ಇಲ್ಲಿಗೆ ಅದು ಹರಡದ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಒಟ್ಟಾರೆ ಸದಾ ಜನ ಜಂಗುಳಿಯಿಂದ ಬಿಸುಗೊಡುತ್ತಿದ್ದ ವರ್ದಹಳ್ಳಿ ಗ್ರಾಮದಲ್ಲಿ ಈಗ ಮೌನದ ಕರೆ ನೆರಳು ಬಿದ್ದು ಬಿಕೋ ಎನ್ನುವಂತಾಗಿದೆ.